ಗುಲ್ಬರ್ಗದಲ್ಲಿ ಎಲ್ಲ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಗ್ಯಾಸ್ ನಿಗದಿತ ರೇಟ್ನಲ್ಲಿ ಆಗ್ತಾ ಇಲ್ಲ. ತಮ್ಮ ಅಭಿಪ್ರಾಯ ಪ್ರಕಾರ ಮಾಲೀಕರು ಕೆಲವೊಂದು ಪಂಪ್ನಲ್ಲಿ 85, ಕೆಲವೊಂದು ಪಂಪ್ನಲ್ಲಿ 90, ಕೆಲವೊಂದು ಪಂಪ್ನಲ್ಲಿ 95 ರೂಪಾಯಿ ಅಂತ ರೇಟ್ ಖುದ್ದು ಮಾಲೀಕರೇ ನಿಗದಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಕಷ್ಟ ಆಗ್ತದ. ಸೋಮವಾರ ತನ ಇವ್ರೇನಂತಾರ, ಸೋಮವಾರಲಿಂದ 130 140 ರೂಪಾಯಿ ಆದ್ರೆ ಗ್ಯಾಸ್ ನಾವು ತಂದು ಕೊಡ್ತೇವೆ, ಹಾಕ್ತೇವೆ, ಇಲ್ಲಾಂದ್ರೆ ಹಾಕಲ್ಲ ಅಂತಕ್ಕದ್ದು ಇವ್ರು ಮಾತು ಹೇಳ್ತಾ ಇದಾರೆ. ಎಲ್ಲ ಆಟೋ ಡ್ರೈವರ್ಸ್ ಕೊಡಿ ಇಡೀ ಗುಲ್ಬರ್ಗ ಒಳಗೆ ನಾವು ಎಲ್ಲ ಆಟೋ ಡ್ರೈವರ್ ಏನಪ್ಪ ಅಂತಂದ್ರೆ 55 ರೂಪಾಯಿ ಇದ್ದಂಥ ಗ್ಯಾಸ್ 1222 ಟಿಬಲ್ ಮಾಡಿದಾಗ ನಾವು ಕಸ್ಟಮರ್ ಹತ್ರ 10 ರೂಪಾಯಿ ಜಾಗದಾಗ ಒಂದು 5 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ರೆ ಯಾಕೆ ಏನು ಅಂತಕ್ಕ ನಿಂದನೆ ಮಾಡ್ತಾ ಇದ್ದಾರೆ. ಕೇಸ್ ಮಾಡ್ತೀನಿ ಹಂಗ ಹಿಂಗ ಅಂತಕ್ಕ ಧಮಕಿ ಕೂಡ ಮಾಡ್ತಾ ಇದ್ದಾರೆ ಕಸ್ಟಮರ್. ಅದಕ್ಕಾಗಿ ನಾವು ಕಸ್ಟಮರ್ ಜೊತೆನೆ ಜಗಳ ಆಡಬೇಕು, ಕಸ್ಟಮರ್ ನಮ್ಮ ಜೊತೆನೆ ಜಗಳ ಆಡಬೇಕು. ಆ ಥರ ಇಲ್ಲಿ ಗುಲ್ಬರ್ಗದಲ್ಲಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಮ್ಮದು ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಸೇವಾ ಸಂಘ ವತಿಯಿಂದ ಒಂದು ಒತ್ತಾಯಪೂರ್ವಕವಾಗಿ ಒಂದು ಮನವಿಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಎಲ್ಲರಿಗೆ ದಯವಿಟ್ಟು ಆಟೋದವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ರಿ. ಹಿಂದಂತ ಇರೋಂಥ ರೇಟ್ಗೆ ಗ್ಯಾಸ್ ಏನಿತ್ತು 55 ರೂಪಾಯಿ ಅದೇ ರೇಟ್ನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಗ್ಯಾಸನ್ನು ಸಪ್ಲೈ ಮಾಡಬೇಕಾಗಿ DC ಮುಖಾಂತರ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಿದ್ದೇವೆ. ಆಮೇಲೆ ಎಲ್ಲ ಆಟೋದವ್ರು ಏನಪ್ಪ ಅಂತಂದ್ರೆ ಕೆಲವೊಬ್ಬರು ಇಲ್ಲಿ ಗುಲ್ಬರ್ಗದಾಗ ಎಲೆಕ್ಟ್ರಿಕಲ್ ಆಟೋವ, ಕೆಲವೊಬ್ಬರು CNG ಅದ, ಕೆಲವೊಬ್ಬರು LPG ಅದ. ನನ್ನಲ್ಲಿ ಕೂಡ ಒಂದು ಎಲೆಕ್ಟ್ರಿಕಲ್ ಗಾಡಿ ಇದೆ, ಇಲ್ಲ ಅಂತಿಲ್ಲ. ಆದರೆ ನಾವು ಎಲ್ಲರೂ ಒಕ್ಕಟ್ಟಲ್ಲ, ಎಲ್ಲ ಆಟೋ ಡ್ರೈವರ್ಗಳು ಎಲ್ಲರದು ಸಂಸಾರ ಇದೆ, ಎಲ್ಲರದು ಪರಿವಾರ ಇದೆ. ಇವತ್ತಿನ ದಿವಸ ಏನಾದರೂ ನಾವು ಪರ್ಚೇಸಿಂಗ್ ಮಾಡಬೇಕಾಗಿತ್ತಪ್ಪ ಅಂತಾರೆ ದಿನನಿತ್ಯ 500 ರೂಪಾಯಿ ಸಂಪಾದನೆ ಮಾಡಿ ಅದ್ರೊಳಗೆ ನಾವು ಮನೆ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಗಾಡಿ ಮೇಲೆ EMI ಅವ, EMI ಕಟ್ಟಲಿಲ್ಲಪ್ಪ ಅಂತಂದರೆ ಗಾಡಿಗಳು ಹಿಡ್ಕೊಂಡು ಹೋಗೋಂಥ ಕೆಲಸ ಆಗ್ಲಾಗತ್ತವ. ಅದಕ್ಕಾಗಿ ದಯವಿಟ್ಟು ಸರ್ಕಾರದವರು DC ಮೇಡಮ್ ಅವರಾಗಲಿ ಸಂಬಂಧಪಟ್ಟಂಥವ್ರು ಯಾರದಾರ ಅವರಿಗೆ ಗ್ಯಾಸ್ ಪಂಪ್ದವ್ರಿಗೆ ಮಾತಾಡಿ ಅವ್ರಿಗೆ ಮನವೊಲಿಸಿ ಅವರ ಗ್ಯಾಸ್ ಪಂಪ್ ನಿಗದಿಯಲ್ಲಿ ರೇಟ್ ಏನಿತ್ತು 55 ರೂಪಾಯಿ ಅದೇ ರೇಟ್ನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ನಮಗೆ ಗ್ಯಾಸನ್ನು ಸರಬರಾಜು ಮಾಡಬೇಕಾಗಿ ಈ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸ್ತೇನೆ. ಚಿದಾನಂದ ಎಂ ಬಾಣೇಕರ್, ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಸೇವಾ ಸಂಘ, ಕಲಬುರಗಿ.